ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನನ್ನ ದಿನ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಆಗಿರುತ್ತೆ ನನ್ನ ಡೇ, ಆದರೆ ಸ್ವಲ್ಪ ಇವಾಗ ಬ್ಯುಸಿ ಇದ್ದೀನಿ. ಮನೆ ಚೇಂಜ್ ಮಾಡಿರೋದ್ರಿಂದ ಈ ಮನೆಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅಲ್ಲ, ಸ್ವಲ್ಪ ಟೈಮ್ ತೊಗೋತಾ ಇದೆ ಅಷ್ಟೇ. ಯಜಮಾನ್ರು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಕೂಡ ಎದ್ದೊಳಿಸ್ಬಿಟ್ಟು ಹೋದರು. ಮುಂಚೆ ಎಲ್ಲ ಎದ್ದೊಳಿಸ್ತಾ ಇರಲಿಲ್ಲ. ನಾನು ಯಾವಾಗ ಎದ್ದೊಳ್ತೀನೋ ಅವಾಗ ಎದ್ದೊಳ್ಳಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿರೋರು. ಈ ನಡುವೆ ಎದ್ದೊಳಿಸ್ತಾರೆ. ಹಾಗಾಗಿ ನಾನು ಕೂಡ ಬೆಳಿಗ್ಗೆ ಅವರು ವಾಕಿಂಗ್ ಹೋದ ತಕ್ಷಣ ನನ್ನ ಕೆಲಸನ ನಾನು ಶುರು ಮಾಡಿಕೊಂಡೆ. ಹಾಲಿನ ಕೆನೆನೂ ಕೂಡ ಸ್ವಲ್ಪ ಎತ್ತಿಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಟೆ. ಆಮೇಲೆ ಬೆಂಡೆಕಾಯಿ ತೊಳೆದು ಒರೆಸಿ ಇಡೋ ಅಷ್ಟರಲ್ಲಿ ಯಜಮಾನ್ರು ಕೂಡ ಮನೆಗೆ ಬಂದರು. ಅವ್ರ ಪಾಡಿಗೆ ಅವ್ರು ಇವಾಗ ಸ್ನಾನ ಮಾಡೋದಕ್ಕೆ ಹೋಗ್ತಾರೆ. ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ನಡುವೆ ಸಾಂಬಾರು ಕೂಡ ಬೆಳಿಗ್ಗೆನೇ ಮಾಡಿಬಿಡ್ತೀನಿ. ನನಗೆ ಮಧ್ಯಾಹ್ನ ಪಾಪು ಮಲ್ಕೊಂಡಾಗ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗುತ್ತಲ್ಲ, ಆವಾಗ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಇವಾಗ ಯಜಮಾನ್ರು ಕಾಫಿ ಕೇಳಿದ್ರು. ಸರಿ ಒಂಚೂರು ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಫಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಯಜಮಾನ್ರ ಜೊತೆ ಕಂಪ್ನಿ ಕೊಡೋದಕ್ಕೆ ನಾನು ಕೂಡ ಸ್ವಲ್ಪ ಕಾಫಿ ಕುಡಿತೀನಿ ಬೆಳಗ್ಗೆ ಹೊತ್ತು. ಈ ನಡುವೆ ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದೀನಿ, ಒಂದೊಂಚೂರೇ. ಫುಲ್ ಕಪ್ ಕುಡಿತಾ ಇದ್ವಿ, ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹಂಗೇ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಕೂಡ ಅನ್ಕೋತಾ ಇದ್ದೀನಿ ಕಾಫಿನ. ನಾನು ಬಿಸಿ ಬಿಸಿ ಕಾಫಿ ಯಾವತ್ತೂ ಕುಡಿಯೋಲ್ಲ. ನಂಗೆ ಸ್ವಲ್ಪ ಅದು ಆರಬೇಕು, ಬೆಚ್ಚಗಿದ್ರೆ ಕುಡಿತೀನಿ, ಜಾಸ್ತಿ ಬಿಸಿ ಇದ್ರಂತೂ ಕುಡಿಯೋಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂದರೆ, ಯಾವ್ದಾದ್ರು ನೆಂಟರು ಮನೆಗಳಿಗೆ ಹೋದಾಗ ಕಾಫಿ ಏನಾದ್ರು ಅವ್ರು ಆಫರ್ ಮಾಡಿದ್ರೆ ನಾನು ಬೇಡ ಅಂತಲೇ ಹೇಳ್ತೀನಿ. ಎಲ್ಲ ಕುಡ್ದಾಗೋಗಿರುತ್ತೆ, ನಾನು ಇನ್ನು ಕಾಫಿ ಕುಡಿಯೋಕ್ಕೆ ಶುರು ಕೂಡ ಮಾಡಿರಲ್ಲ ನಾನು. ಹಾಗಾಗಿ ಸ್ವಲ್ಪ ನಾನು ಹೊರಗಡೆ ಹೋದಾಗ ಕಾಫಿ ಎಲ್ಲ ಕೂಡ ಕುಡಿಯೋದು ಅವಾಯ್ಡ್ ಮಾಡಿಬಿಡ್ತೀನಿ. ಸರಿ, ಇವಾಗ ಕಾಫಿ ಆರೋ ಅಷ್ಟರಲ್ಲಿ ಬೆಂಡೆಕಾಯಿ ಕೂಡ ಎಲ್ಲ ಚಾಪ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹೆಂಗೂ ಎಲ್ಲ ತೊಳೆದಿಟ್ಟಿದ್ನಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸಾಂಬಾರಿಗೆ, ಮಿಕ್ಕಿದ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಎಲ್ಲ ಕೂಡ ಇವಾಗ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ, ಸಾಂಬಾರು ಒಗ್ಗರಣೆಗೆ, ಸಾಂಬಾರಿಗೆ ರುಬ್ಬೋದಕ್ಕೆ ಎಷ್ಟೆಷ್ಟು ಬೇಕು ಈರುಳ್ಳಿನ ಎಲ್ಲ ಕೂಡ ಕಟ್ ಮಾಡಿ ಪಲ್ಯಕ್ಕೆ ಇಟ್ಬಿಟ್ಟಿದ್ದೆ. ಅಷ್ಟರಲ್ಲಿ ಯಜಮಾನ್ರು ಕೂಡ ಸ್ನಾನ ಮಾಡ್ಕೊಂಡು ಬಂದರು. ಅವ್ರು ಪೂಜೆ ಮಾಡೋದನ್ನು ನೋಡೋಣ ಅಂತ ಅಂದ್ಬಿಟ್ಟು ಈಚೆ ಬಂದೆ. ಅಷ್ಟರಲ್ಲಿ ನೋಡಿದ್ರೆ ಪಾರಿಜಾತ ಹೂವು ತೊಗೊಂಬಂದಿಟ್ಟಿದ್ರು ಮನೇಲಿ ಪೂಜೆಗೆ ಅಂತ ಹೇಳಿಬಿಟ್ಟು. ಫುಲ್ಲು ಮನೆಯೆಲ್ಲ ಘಮ ಘಮ ಅಂತಾಯಿತು. ಅಡುಗೆ ಮನೆಯಿಂದ ಈಚೆ ಬಂದ ತಕ್ಷಣ ಫುಲ್ಲು ಘಮ್ ಅಂತ ಸ್ಮೆಲ್ ಬಂದು ಪಾರಿಜಾತ ಹೂವನ್ನ ನೋಡಿಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಬಿಡಿಸ್ಬೇಕಿತ್ತು ಸಾಂಬಾರಿಗೆ. ಸರಿ ಕೂತ್ಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ನೋಡಿ ಟೈಮ್ ನೋಡ್ಬೋದು ನೀವು, ಇನ್ನು 8 ಗಂಟೆ ಕೂಡ ಆಗಿರಲಿಲ್ಲ. ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಡುಗೆ ಅಂತ ಹೇಳ್ಬಿಟ್ಟು ಆರಾಮಾಗಿ ರೆಸ್ಟ್ ತೊಗೊಂಡು ನಿಧಾನಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದ. ಅವನು ಎದ್ದ ತಕ್ಷಣ ಒಂದು ಬಾಟ್ಲು ಅವನಿಗೂ ಕೂಡ ಹಾಲನ್ನ ಬಿಸಿ ಮಾಡಿ ಹಾಕ್ಕೊಡ್ತೀನಿ. ಅವ್ನು ನೋಡಿ ಅಲ್ಲಿ ಯಾವ ಪೋಸ್ ಕೊಟ್ಕೊಂಡು ಹಾಲು ಕುಡಿತಾನೆ ಅಂತ. ಅವ್ನ ಪಾಡಿಗೆ ಅವನು ಹಾಲು ಕುಡಿಲಿ ಅಂತ ಹೇಳಿಬಿಟ್ಟು ಈ ಕಡೆ ಬಂದೆ ಅಡುಗೆ ಮನೆ ಕಡೆ. ಚಪಾತಿ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೆ. ಆವಾಗಲೇ ಬೆಂಡೆಕಾಯಿ ಗೊಜ್ಜಿಗೆ ಚಪಾತಿ ಚೆನ್ನಾಗಿರುತ್ತೆ ಅಂತ. ಪಾಪುಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿ ರೆಡಿ ಆಗಿತ್ತು. ಹೆಂಗೂ ಇವತ್ತು ಬೇಗ ಎದ್ದಿದ್ವಲ್ಲ, ಇಬ್ಬರು ಕೂಡ ಬೇಗನೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು. ಅದನ್ನು ಕೂಡ ಎಲ್ಲ 1-2 ಜೊತೆ ಇತ್ತು ಅಷ್ಟೇ. ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಇಬ್ಬರು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಯಜಮಾನ್ರು ಆಫೀಸ್ಗೆ ಹೋಗೋ ಟೈಮ್ ಅಷ್ಟರಲ್ಲಿ ನಾವು ಕೂಡ ಅವ್ರ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು. ಸರಿ, ಇವಾಗ ತಿಂಡಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಮಾತ್ರ ನಾನು ತುಪ್ಪನ ಹಾಕಿ ಚಪಾತಿನ ಲಟ್ಟಿಸಿ ಅವನಿಗೆ ಬೇಯಿಸ್ಕೊಡ್ತೀನಿ. ನಮ್ಮಿಬ್ಬರಿಗೆ ಎಣ್ಣೆನೇ ಬಳಸ್ಕೊಂಡು ನಾನು ಚಪಾತಿನ ಮಾಡ್ಕೋತೀನಿ. ಮುಂಚೆ ಎಲ್ಲ ಈ ಥರ ಲೇಯರಾಗಿ ಒತ್ತೋದಕ್ಕೆ ಆಗ್ತಿರ್ಲಿಲ್ಲ. ಪಾಪು ತುಂಬ ಹಠ ಮಾಡ್ತಾಯಿದ್ದ. ಅವ್ನಿಗೂ ಲಟ್ಟಣೆ ಕೊಡಬೇಕಿತ್ತು, ಸಿಟ್ಟು ಕೊಡಬೇಕಿತ್ತು. ಫುಲ್ಲು ಹಿಂಸೆ ಕೊಟ್ಬಿಡೋನು ಚಪಾತಿ ಮಾಡಿದ್ರೆ. ಮಾಡೋಕ್ಕಂತೂ ಫುಲ್ ಆಗ್ಬಿಡೋದು. ಅವಾಗ ಮಾಡೋಕ್ಕೇ ಇಷ್ಟ ಆಗ್ತಿರ್ಲಿಲ್ಲ. ಹೆಂಗೆ ಬೇಕು ಹಂಗೆ ಒಂದ್ಸಲಿ ಚಪಾತಿನ ಒತ್ಬಿಟ್ಟು ಬೇಯಿಸ್ಬಿಡ್ತಾಯಿದ್ದೆ. ಇವಾಗ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನಲ್ಲ, ಹಂಗಾಗಿ ಸ್ವಲ್ಪ ಮುಂಚಿನ ಥರ ಲೇಯರ್ ಎಲ್ಲ ಬರೋ ಥರ ಚಪಾತಿನ ಫೋಲ್ಡ್ ಮಾಡಿ ಎಣ್ಣೆ ಹಾಕಿ ಎಲ್ಲ ಕೂಡ ಒತ್ತೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಎಷ್ಟು ದಿನ ಆಗೋಗಿತ್ತೋ ನಮ್ಮ ಮನೇಲಿ ಈ ಥರ ನಾನು ಚಪಾತಿನ ಆರಾಮಾಗಿ ಮಾಡಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಡೋನು ಸ್ಲ್ಯಾಬ್ ಮೇಲೆ. ಹಸಿಟ್ಟೆಲ್ಲ ಕೂಡ ಚೆಲ್ಬಿಡೋನು. ಅದನ್ನ ನೋಡ್ಕೊಂಡು ನನಗೆ ಚಪಾತಿನಾದರೂ ಯಾಕಾದರೂ ಡಿಸೈಡ್ ಮಾಡೋದು ಇವತ್ತು ಮಾಡೋದಕ್ಕೆ ತಿಂಡಿಗೆ ಅಂತ ಅನಿಸ್ಬಿಡೋದು. ಇವಾಗ ಬೇಗ ಇಬ್ರಿಗೂ ಕೂಡ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪು ಚಪಾತಿನ ನಾನು ಹಾಲಲ್ಲಿ ನೆನೆಸ್ಬಿಟ್ಟು ಅವನಿಗೆ ತಿನ್ನಿಸ್ತೀನಿ. ಇವಾಗ ಆಲ್ರೆಡಿ 3 ಗಂಟೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಿದ್ದಕ್ಕೂ ಸರಿ ಹೋಯ್ತು. ಇವತ್ತೆಲ್ಲ ಈಚೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇತ್ತು. ವರಮಹಾಲಕ್ಷ್ಮಿ ನಾನಿನ್ನ ಕೂರಿಸಿಲ್ಲ ಅಲ್ಲ,
ಈ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಸೀರೆ ಕೂಡ ತೊಗೊಂಡ್ಬಂದ್ವಿ. ಆಮೇಲೆ ಹಾಗೆ ನನಗೊಂದು ಸ್ವಲ್ಪ ಕೆಲಸಗಳಿತ್ತು ಸಣ್ಣ ಪುಟ್ಟದ್ದು. ಮತ್ತು ನಾನು ಉಟ್ಕೊಳ್ಳೋದಕ್ಕೆ ಬ್ಲೌಸ್ ಹೊಲ್ಕೋಬೇಕಿತ್ತು. ಅದಕ್ಕೆ ಲೈನಿಂಗು ಫಾಲ್ಸು ಎಲ್ಲ ಕೂಡ ತೊಗೊಂಡು ಬಂದ್ವಿ. ಪಾಪುನ ಇವತ್ತು ನಿದ್ದೆ ಸ್ಕಿಪ್ ಆಗಿಬಿಟ್ಟಿದೆ. 12 ಗಂಟೆಗೆ ಮಲ್ಕೋಬೇಕಿತ್ತು, ಇಷ್ಟೊತ್ತಿಗೆ ಎದ್ದೇಳ್ತಾ ಇದ್ದ. ಏನಪ್ಪ ಏನು ಶೆಲ್ಲು ಕೊಡ್ತೀನಿ. ಇವಾಗ ಅವನ್ನ ಮಲಗಿಸ್ಬಿಟ್ಟು ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾಪುಗಂತೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದ. ಅವ್ನು ಮಲಗೋ ಟೈಮ್ 12 ಗಂಟೆ, ಆದರೆ ಇವತ್ತು 3 ಗಂಟೆಗೆ ಮಲಗಿಸ್ತಾ ಇದ್ದೀನಿ. ಊಟನೂ ಕೂಡ ಮಾಡಿಸೇ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ಮಲಗಿಸ್ದೆ. ಆಮೇಲೆ ಅವ್ನು ಮಲ್ಕೊಂಡು ಬಂದು ನನಗೊಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತಲ್ಲ, ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಕೂಡ ಬಂದಿದ್ಲು ಮನೆಗೆ. ಅವಳ ಜೊತೆ ಮಾತಾಡ್ಕೊಂಡು ಹಾಗೆ ಸ್ಟಿಚಿಂಗ್ ಕೂಡ ಶುರು ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಕೂಡ ಸೀರೆ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ, ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿಗೆ ಉಡ್ಸಿದ ಸೀರೆನ ನಾನು ಈ ಸಲ ಉಟ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಾಲ್ಸ್ ಎಲ್ಲ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಆ ಸೀರೆಯಲ್ಲಿ ಕುಚ್ಚು ಕೂಡ ರೆಡಿ ಇತ್ತು. ಬ್ಲೌಸ್ ಒಂದು ಹೊಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಲ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಕೂಡ ಹೆಲ್ಪ್ ಮಾಡಿಕೊಡ್ತೀನಿ ಒಂಚೂರು ಏನಾದರೂ ಅಂತ ಹೇಳ್ಬಿಟ್ಟು ಆರ್ಗನೈಸ್ ಮಾಡ್ತಾಯಿದ್ಲು ನನ್ನ ಕಬೋರ್ಡೆಲ್ಲ ಕೂಡ. ಹಾಗೆಯೇ ಈ ಸಲ ಅಂತೂ ನನ್ನ ತಂಗಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿಕೊಟ್ಲು. ನಾನು ಮನೆ ಫುಲ್ಲು ನೀಟಾಗಿ ಕಸ ಗುಡಿಸ್ಕೊಂಡು ಬಂದರೆ ಅವಳು ಒಂದು ಕಡೆಯಿಂದ ನೀಟಾಗಿ ಎಲ್ಲ ಒರೆಸ್ಕೊಂಡು ಬಂದಳು. ತುಂಬ ಬೇಗ ಕೆಲಸ ಮುಗಿದೋಯ್ತು. ಒಬ್ಬಳ ಕೈಯಲ್ಲೇ ಮಾಡಬೇಕು ಅಂತಂದರೆ ತುಂಬ ಸುಸ್ತಾಗಿಬಿಡುತ್ತೆ. ಹಾಗೆಯೇ ಪಾಪುದು ಆಟ ಸಾಮಾನುಗಳು ಕೂಡ ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡೋಣ ಜಿಪ್ಲಾಕ್ ಬ್ಯಾಗಲ್ಲಿ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಜೋಡಿಸ್ತಾ ಇದ್ದೀನಿ. ಇವತ್ತು ಪಾಪುನ ಕೂಡ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ. ಪಾಪು ಮತ್ತು ಗೊಂಬೆ ಇಬ್ಬರೇ. ಅಪ್ಪು ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ. ಸರಿ ಪಾರ್ಕಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅವನಂತೂ ಪಾಪು ಉಯ್ಯಾಲೆಯಲ್ಲಿ ಕೈ ಬಿಟ್ಬಿಟ್ನಲ್ಲ, ಅವನಿಗೆ ಭಯ ಆಗೋಯಿತು. ಅದಕ್ಕೆ ಇನ್ನೊಂದು ಸಲ ಉಯ್ಯಾಲೆ ಮೇಲೆ ಕೂತ್ಕೊಳ್ಳಲಿಲ್ಲ. ಅವನು ಜಾಸ್ತಿ ಹೊತ್ತು ಆಟ ಆಡೋಕ್ಕಾಗಲಿಲ್ಲ. ಇಲ್ಲಿ ಸ್ವಲ್ಪ ಅಷ್ಟು ಕ್ಲೀನಾಗಿರಲಿಲ್ಲ ಪಾರ್ಕು. ಪಾಪುಗೆ ಆಟ ಆಡ್ಸೋದಕ್ಕೆ 1-2 ಸ್ಲೈಡ್ ಮಾತ್ರ ಸ್ವಲ್ಪ ಕ್ಲೀನಾಗಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು. ಇದು 2 ಸ್ಲೈಡ್ ಮಾತ್ರ ಚೆನ್ನಾಗಿತ್ತು. ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಆಮೇಲೆ ವಾಪಸ್ ಮನೆಗೆ ಬಂದಮೇಲೆ ಹಾಲು ಕುಡಿದ್ಬಿಟ್ಟು ಫುಲ್ಲು ಆಟ ಆಡ್ತಾಯಿದ್ದ ಅವ್ರ ಚಿಕ್ಕಿ ಜೊತೆ. ಮೇಘ ಇದ್ದಿದ್ದಕ್ಕಂತೂ ಅವನಿಗೆ ಫುಲ್ ಖುಷಿ. ಅವನಿಗೆ ಮೇಘನ ನೋಡಿದ ತಕ್ಷಣ ಚಿಕ್ಕಿ ಅಂದ್ಕೊಂಡು ಓಡಾಡ್ತಾ ಇರ್ತಾನೆ ಅವಳ ಹಿಂದೆ. ನನ್ನನ್ನು ಅಷ್ಟು ಕೇರೇ ಮಾಡಲ್ಲ, ನನ್ನ ಕಡೆ ತಿರುಗೋದು ಇಲ್ಲ ಜಾಸ್ತಿ. ಅವಳು ಇದ್ಬಿಟ್ರಂತೂ ಇವತ್ತು ಯಜಮಾನ್ರು 2 ಲೀಟ್ರ್ ಹಾಲು ತೊಗೊಂಬಂದಿದ್ರ. ಒಂದೇ ಸಲ 2 ಲೀಟ್ರ್ ತೊಗೊಂಬಂದ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಒಂದೇ ಪಾತ್ರೆಗೆ ಹಾಕಿ ಕಾಯಕ್ಕಿಟ್ಟೆ. ಅದು ನೋಡಿದ್ರೆ ಹಾಲು ಹಳೇದಿದೆ, ಒಡೆದೇ ಹೋಯಿತು. ಸರಿ ವೇಸ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಪನ್ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ತಂಗಿ ಪನ್ನೀರ್ದು ತವಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವಳೇ ರೆಡಿ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಟೇಸ್ಟು. ಚಪಾತಿ ಬೆಳಗ್ಗೆ ಹೆಂಗೂ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ಲ ಅದೇ ಇತ್ತು. ಅದನ್ನೇ ತಿಂದ್ವಿ. ನಾನು ಮತ್ತು ಮೇಘ ಇಬ್ಬರು ಕೂಡ. ಯಜಮಾನ್ರು ಗಂಜಿ ಕುಡಿತಾರೆ, ಅವ್ರಿಗೂ ಕೂಡ ಗಂಜಿನ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸರಿ, ಈ ವ್ಲಾಗಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಖುಷಿನ ಹಂಚಿ.